ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಫಸ್ಟ್ PUC ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಬಿಡುಗಡೆ ಮಾಡ್ತೀನಿ ಅಂತ. ಓಕೆ, ಇದೊಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ ರೀ. ಸೊ ಇದು ಎದಕ್ಕೆ ಹೆಲ್ಪ್ ಆಗ್ತದೆ ನಿಮಗಂತಂದರೆ 2024 ಫೆಬ್ರವರಿಯಲ್ಲಿ ಏನು ಇದೆ ಅಲ್ವ ನಿಮಗೆ ಎನ್ಯುವಲ್ ಎಕ್ಸಾಮು. ಸೊ ಆ ಒಂದು ಎನ್ಯುವಲ್ ಎಕ್ಸಾಮಿಗೆ ಇದು ಕ್ವಶನ್ ಪೇಪರ್ ಹೆಲ್ಪ್ ಆಗ್ತದೆ ನೋಡ್ರಿ. ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಇದೆ ರೀ. ಟೋಟಲ್ ಕ್ವಶನ್ಸ್ 52 ಅದಾವ. ಟೈಮ್ 3 hours 15 minutes ಇದೆ ರೀ. ಟೋಟಲ್ ಮಾರ್ಕ್ಸ್ ಅಥವಾ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ಎಂದು 80 ಇದೆ. ಇದು ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಇನ್ಸ್ಟ್ರಕ್ಷನ್ಸ್ ನೋಡ್ರಿ. ದ ಕ್ವಶನ್ ಪೇಪರ್ ಹ್ಯಾಸ್ 5 parts, ನೇಮ್ಲಿ A, B, C, D and E. ಆನ್ಸರ್ ಆಲ್ ದ ಪಾರ್ಟ್ಸ್, ಎಲ್ಲ ಪಾರ್ಟ್ಸ್ದು ಕ್ವಶನ್ಸ್ಗಳನ್ನು ಆನ್ಸರ್ ಮಾಡಬೇಕು. ಬಟ್ ಎಲ್ಲ ಕ್ವಶನ್ಸ್ಗಳನ್ನು ಆನ್ಸರ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಎ ಪಾರ್ಟ್ ಹ್ಯಾಸ್ 15 multiple choice questions, 5 fill in the blank questions. ಓಕೆ, ನೆಕ್ಸ್ಟ್ ನೋಡ್ರಿ. ಫಸ್ಟ್ MCQ ಕ್ವಶನ್ ನೋಡ್ರಿ ಏನದ. ದ ಫಾಲೋವಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಇನ್ಫೈನೈಟ್ ಸೆಟ್ ಅಂತ. ಎ ಆಪ್ಷನ್, ಬಿ ಆಪ್ಷನ್, ಸಾರಿ ಇದು ಬಿ ಆಪ್ಷನ್, ಇದು ಸಿ ಮತ್ತು ಇದು ಡಿ. ಇದರಲ್ಲಿ ಯಾವುದೇ ಇನ್ಫೈನೈಟ್ ಸೆಟ್ಟಿಗೆ ಒಂದು ಎಕ್ಸಾಂಪಲ್ ಆಗ್ತಂತ ಹೇಳಕತ್ತಾನ. ಸೊ ಬಿ ಆಪ್ಷನ್ ಕರೆಕ್ಟ್ ಇದೆ, ಹೌದಲ್ವಾ. ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಆ್ಯಂಡ್ ಎಕ್ಸ್ ಈಸ್ ಎ ಪ್ರೈಮ್ ನಂಬರ್ ಅನ್ನೋದು ಇದೆ, ಏನದ ಒಂದು ಇನ್ಫೈನೈಟ್ ಸೆಟ್ ಅದ. ನಿಮ್ಗೆ ಯಾವುದಾದ್ರೂ ಕರೆಕ್ಟ್ ಅನಿಸಿದ್ರೆ ತಾವೇನು ಮಾಡ್ಬೋದು, ಇದನ್ನು ಟಿಕ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ರಿ. ಇಫ್ A cross B is equals to P, Q, P, R, M, Q, M, R, then the set B is dash ಅಂತ ಕೇಳಕತ್ತೆ ನಾವು. ಸೊ ಬಿ ಸೆಟ್ ಯಾವುದಾಗ್ತಂದ್ರೆ ಇಲ್ಲಿ ಫಸ್ಟ್ ಎ ಇದೆ ಅಲ್ವಾ. ಸೊ ಫಸ್ಟ್ ಇರೋ ಎಲಿಮೆಂಟ್ಸ್ಗಳೆಲ್ಲ ಅಷ್ಟು ಎ ಸೆಟ್ ಇದಿರ್ತಾವ. ಸೆಕೆಂಡ್ ಇರೋದು ಎಲಿಮೆಂಟ್ಸ್ಗಳೆಲ್ಲ ಏನಿದಿರ್ತಾವ ಅಂದರೆ ಬಿ ಸೆಟ್ಟಿಂದ ಇದಿರ್ತಾವೆ. ಏನದ ನೋಡ್ರಿ, ಕ್ಯೂ ಆರ್ ಅಂದರೆ ಸಿ ಆಪ್ಷನ್ ಏನದಂದರೆ ಕರೆಕ್ಟ್ ಅದ, ಹೌದಲ್ವಾ. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೀವೇನು ಮಾಡ್ಬೋದು, ಕಮೆಂಟಲ್ಲಿ ಹೇಳ್ಬೋದು. ಇದು ನೋಡ್ರಿ ನೀವು, ದ ರೇಡಿಯನ್ ಮೇಜರ್ ಆಫ್ 210 degrees ಡ್ಯಾಶ್ ಅಂತ. ಇದರದ್ದು ರೇಡಿಯನ್ ಮೇಜರ್ ಯಾವುದಾಗ್ತದ ನೀವೇನು ನೋಡಬೇಕು, ಕಮೆಂಟಲ್ಲಿ ಆನ್ಸರನ್ನು ಕಮೆಂಟ್ ಮಾಡಿ ಹೇಳಿ. ಓಕೆ, ಎ ಆಗುತ್ತೋ, ಬಿ ಆಗುತ್ತೋ, ಸಿ ಆಗುತ್ತೋ, ಡಿ ಆಗುತ್ತಾ. ನೆಕ್ಸ್ಟ್ ಅದೇ ಥರ ಫೋರ್ತ್ ಕ್ವಶನ್. ದ ವ್ಯಾಲ್ಯೂ ಆಫ್ ಸೈನ್ 31 π/3 ಈಸ್ ಡ್ಯಾಶ್ ಅಂತ. ಸೊ ಇದ್ರದ್ದು ವ್ಯಾಲ್ಯೂ ಏನಾಗ್ತದೆ ನೋಡ್ರಿ. ಎ ಆಪ್ಷನ್, ಬಿ, ಸಿ, ಡಿ ಯಾವುದಾಗ್ತದೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ. ದ ಸಿಂಪ್ಲಿಫೈಡ್ ಫಾರ್ಮ್ ಆಫ್ 3 × 7 + I7 + I × 7 + I7 ಈಸ್ ಡ್ಯಾಶ್ ಅಂತ. ಸೊ ಇದ್ರದ್ದು ಸಿಂಪ್ಲಿಫೈಡ್ ಫಾರ್ಮ್ ಏನಾಗ್ತದೆ ಅಂತ ತಾವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. ವೆರಿ ಸಿಂಪಲ್ ರೀ. 3 7 21 ಆಗ್ತದೆ, ಪ್ಲಸ್ 3 7 21 I ಆಗ್ತದೆ, ಪ್ಲಸ್ 7 × I ಅಂದರೆ 7I ಆಯಿತು, ಪ್ಲಸ್ 7 × I ಅಂದರೆ 7I² ಆಗ್ತದೆ. ಇದನ್ನು ಸಿಂಪ್ಲಿಫೈ ಮಾಡಿರಿ. 21 + 7 ಅಂದರೆ 28I ಆಗ್ತದೆ. ಓಕೆ, ಇದು ಪ್ಲಸ್ 21 ಆ್ಯಸ್ ಇಟ್ ಈಸ್ ಬರೀರಿ. 7 × I² ಅಂದರೆ -1 ಅದ ರೀ, ಹೌದಲ್ವಾ. I² ಅಂದರೆ -1 ಅದ ಇಲ್ಲಿ. -1 × 7 ಅಂದರೆ -7 ಆಗ್ತದೆ. ನೋಡ್ರಿ ಇದೇನಾಗ್ತದೆ, 28I 21 - 7 ಅಂದರೆ 14 ಆಗ್ತದೆ ಇದು. ಓಕೆ, 14 + 28, ಎಸ್ 14 + 28I ನೋಡ್ರಿ ಎಲ್ಲದ, ಇಲ್ಲೆಲ್ಲಿ ಇಲ್ಲಲ್ವಾ. -28 ಅಂತೂ ಆಗಂಗಿಲ್ಲ ನೋಡ್ರಿ. ಇದು ಆಪ್ಷನ್ ಏನು ಮಿಸ್ಟೇಕ್ಸ್ ಅದ ಅಥವಾ ಯಾವುದಾದ್ರೂ ಕರೆಕ್ಟ್ ಇದ್ದರೆ ತಾವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವಶನ್ ನೋಡ್ರಿ. ದ ಸಿಂಪ್ಲಿಫೈಡ್ ಫಾರ್ಮ್ ಆಫ್ ಇದಾಯ್ತು, ಸಿಕ್ಸ್ತ್ ಕ್ವಶನ್. ದ ಸಾಲ್ಯೂಷನ್ ಆಫ್ 4x + 3 ವಿಚ್ ಈಸ್ ಲೆಸ್ ದೆನ್ 6x + 7 ಈಸ್ ಡ್ಯಾಶ್ ಅಂತ. ಇದರದ್ದು ಸಾಲ್ಯೂಷನ್ ಏನಾಗ್ತದೆ ಅಂತ ಕೇಳಕತ್ತ ನಾವು, ಹೌದಲ್ವಾ. ರೈಟ್, ಇಲ್ಲಿ ನೋಡ್ರಿ ಇದೇನದ 4x ಅದ, ಹೌದಾ. 3 ಬರೀರಿ, ಲೆಸ್ ದೆನ್ 6x. ಇದು ಪ್ಲಸ್ 4x ಅನ್ನು ಈ ಕಡೆ ತೊಗೊಂಡು ಬಂದರೆ -4x ಆಗುತ್ತೆ, ಪ್ಲಸ್ 7 ಈ ಕಡೆ ತೊಗೊಂಬಂದರೆ -7 ಆಗುತ್ತೆ. -7 + 3 ಅಂದರೆ -4, ಲೆಸ್ ದೆನ್ 6x - 4x ಅಂದರೆ 2x ಆಗ್ತದೆ, ಕರೆಕ್ಟ್, ಹೌದಲ್ವಾ. ಸೊ -2 ಈಸ್ ಲೆಸ್ ದೆನ್ x ಆಗ್ತದೆ. x ಏನಾಗ್ತದೆ ರೀ, x ಈಸ್ ಗ್ರೇಟರ್ ದೆನ್ -2 ಆಗ್ತದೆ. x ಈಸ್ ಗ್ರೇಟರ್ ದೆನ್ -2. ಗ್ರೇಟರ್ ದೆನ್ -2 ಅಂತಂದ್ರೆ ಏನು ಬರ್ಬೋದು, ಯಾವ್ದು ಆಪ್ಷನ್ ಆಗ್ತದೆ ರೀ, ಬಿ ಆಪ್ಷನ್ ಆಗ್ತದೆ, ಕರೆಕ್ಟ್.
ಸೊ ಎಕ್ಸ್ ವ್ಯಾಲ್ಯೂ ಏನಾಗ್ತದೆ -2 ಅಥವಾ ಅದಕ್ಕಿಂತ ಜಾಸ್ತಿ ಇದ್ದಿರ್ತದೆ. ಕರೆಕ್ಟಾ? ನೆಕ್ಸ್ಟ್ 7th ಕ್ವಶನ್ ನೋಡ್ರಿ, NC9 = NC8 ಅಂತ, ದೆನ್ ದ ವ್ಯಾಲ್ಯೂ ಆಫ್ NC17 ಅಂತ. ಇಲ್ಲಿ ನೋಡ್ರಿ, ಫಸ್ಟ್ PUC ಸ್ಟೂಡೆಂಟ್ಸ್ ಏನಿದ್ದೀರಲ್ವಾ, ನಾನು ಎಲ್ಲ ಚಾಪ್ಟರ್ದು ಆಲ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಪ್ಲಸ್ ಅದರದ್ದು ಸಾಲ್ಯೂಷನ್ಸ್ನು ಅಪ್ಲೋಡ್ ಮಾಡಿದ್ದೀನಿ ರೀ ನಾನು. ಓಕೆ, ಚಾಪ್ಟರ್ ವೈಸ್ ಅಪ್ಲೋಡ್ ಮಾಡಿದ್ದೀನಿ. ತಾವು ಏನಿಲ್ಲ, ನೀವೊಂದು ಹೋಮ್ ಪೇಜಿಗೆ ಹೋಗ್ರಿ, ಯೂಟ್ಯೂಬ್ ಒಳಗೆ ಹೋಮ್ ಪೇಜಿಗೆ ಹೋಗಿ ಪ್ಲೇಲಿಸ್ಟಲ್ಲಿ ಹೋಗಿ ತಾವು ಏನು ಮಾಡ್ಬೋದು, ಪ್ರತಿಯೊಂದು ಚಾಪ್ಟರ್ದ ಇಂಪಾರ್ಟೆಂಟ್ ಕ್ವಶನ್ ಸಾಲ್ಯೂಷನನ್ನು ನೋಡ್ಬೋದು. ಓಕೆ, ಮತ್ತು ಇನ್ನೊಂದೇನೆಂದರೆ, ಯಾರಿಗಾದರೂ ಈ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ PDF ಬೇಕಾಗಿತ್ತು ಅಂದರೆ ಅದು ಪೇಯ್ಡ್ ಕ್ಯಾಂಡಿಡೇಟ್ಸಿಗೆ ಅವೈಲೇಬಲ್ ಅದ ರೀ. ಓಕೆ, ಪೇಯ್ಡ್ ಕ್ಯಾಂಡಿಡೇಟ್ಸಿಗೆ ಅವೈಲೇಬಲ್ ಅದ. ತಾವೇನು ಅಂತಂದರೆ ನನಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕಿ ಅದನ್ನು ತೊಗೋಬೋದು. ಓಕೆ, ಸೊ ಇದು ಆ್ಯಸ್ ಪರ್ ನ್ಯೂ ಸಿಲೆಬಸ್ ಇದೆ ನೋಡಿರಿ. 2024ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಿಲೆಬಸ್ ಪ್ರಕಾರನೇ ನಾನು ಇಂಪಾರ್ಟೆಂಟ್ ಕ್ವಶನ್ದು PDF ಪ್ರಿಪೇರ್ ಮಾಡಿದ್ದೀನಿ. ಯಾರು ಪೇ ಮಾಡ್ತಿರಲ್ಲ ಅವ್ರಿಗೆ ಏನದ ನಾನು PDF ಕೊಡ್ತೀನಿ. ಇಲ್ಲ ಸರ್ ನಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟೇ ಬೇಕು ಅಂದರೆ ಅಪ್ಲೋಡ್ ಮಾಡ್ತೀನಿ ಅಂತ ಅದನ್ನೊಂದು ವಿಡಿಯೋ, ಸ್ವಲ್ಪ ವೇಟ್ ಮಾಡಿರಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 8, ದ ನಂಬರ್ ಆಫ್ ಟರ್ಮ್ಸ್ ಇನ್ ದ ಎಕ್ಸ್ಪ್ಯಾನ್ಷನ್ ಆಫ್ a+b⁴n ಇಸ್ ಡ್ಯಾಶ್ ಅಂತ. ಎ ಆಪ್ಷನ್ನು, ಬಿ ಆಪ್ಷನ್ನು, ಸಿ ಆಪ್ಷನ್ನು, ಡಿ ಆಪ್ಷನ್. ಯಾವುದಾಗುತ್ತೆ ಇದರಲ್ಲಿ? ಸಿ ಆಪ್ಷನ್ ಆಗ್ತದೆ, ಹೌದಲ್ವಾ? ಯಾಕಂದರೆ ಇದೊಂದು ಎಕ್ಸ್ಪ್ಯಾನ್ಷನ್ ಅಂದರೆ ಇದ್ರದ್ದು ಎಕ್ಸ್ಪೆನ್ಷನ್ ಮಾಡಿದೆ ಅಂತ ತಿಳ್ಕೊರು ನಾವು. ಅದರೊಳಗೆ ಎಷ್ಟು ಟರ್ಮ್ಸ್ ಇರ್ತಾವೆ ಅಂದರೆ, ಇಲ್ಲಿ ಏನು ಇದ್ದಿತ್ತು ಅಂದರೆ n+1 ಟರ್ಮ್ಸ್ ಇದ್ದಿರ್ತಾವೆ. ಇಂಪಾರ್ಟೆಂಟ್ ಅದ ನೋಡ್ರಿ ಇದು. ರೈಟ್, ಇವೆಲ್ಲ ನಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳೇನು ಕೊಟ್ಟಿನಲ್ವಾ, ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಬರ್ತಾವ್ರಿ ಅಂದರೆ ಮಿನಿಮಮ್ ನಿಮಗೆ 55+ ಮಾರ್ಕ್ಸ್ ಬರ್ತಾವೆ ನೋಡಿರಿ. ಮಿನಿಮಮ್ 55 ಬರ್ತವೆ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ, 9th ಒನ್, the fourth term whose nth term is given by an equal to n into n+2 is dash ಅಂತ. ಇಲ್ಲಿ ನಾವು ಫೋರ್ತ್ ಟರ್ಮನ್ನು ಕಂಡುಹಿಡಿಬೇಕು. ಎಲ್ಲಿದ್ದ n ಇದ್ದಲ್ಲಿ ಏನು ಹಾಕಬೇಕು ನಾವು? 4 ಹಾಕಬೇಕು. 4 × 4+2 ಆಗ್ತದೆ, ಹೌದಿಲ್ಲ? 4 × 6 ಆಗ್ತದೆ. 4 × 6 = 24. ಸೊ ಎ ಆಪ್ಷನ್ ಏನಾಗ್ತದೆ? ಕರೆಕ್ಟ್ ಆಗ್ತದೆ ರೀ. ಓಕೆ, ನೆಕ್ಸ್ಟ್ 10th ಕ್ವಶನ್ ನೋಡಿರಿ, ದ ಇಕ್ವೇಷನ್ ಆಫ್ ಎ ಲೈನ್ ವಿತ್ ಸ್ಲೋಪ್ 2 ಆ್ಯಂಡ್ y-ಇಂಟರ್ಸೆಪ್ಟ್ ಈಸ್ -3 ಇಸ್ ಡ್ಯಾಶ್ ಅಂತ. ಯಾವ್ದು ಆಪ್ಷನ್ ಆಗ್ತದೆ ಅದನ್ನು ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ಬೋದು. ತುಂಬ ಈಸಿ ಇದೆ ರೀ. ಯಾರು ಫಸ್ಟ್ PUC ಹುಡುಗರು ಭಯ ಪಡೋಕ್ಕೆ ಹೋಗ್ಬೇಡ್ರಿ. ನಾ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ನಾ ಎಲ್ಲ ಚಾಪ್ಟರ್ದು ಎಲ್ಲ ಮಾರ್ಕ್ಸಿಂದ ಅಪ್ಲೋಡ್ ಮಾಡಿದ್ದೀನಿ ಸಾಲ್ಯೂಷನ್ಸನ್ನು, ಅವನ್ನು ಪ್ರಾಕ್ಟೀಸ್ ಮಾಡಿರಿ ಸಾಕಷ್ಟೇ. ನೆಕ್ಸ್ಟ್ 11th ಕ್ವಶನ್ ನೋಡಿರಿ, ದ ಇಕ್ವೇಷನ್ ಆಫ್ ದ ಪ್ಯಾರಾಬೋಲಾ ವಿತ್ ದ ಫೋಕಸ್ 3,0 ಆ್ಯಂಡ್ ದ ಡೈರೆಕ್ಟ್ರಿಕ್ಸ್ ಈಸ್ x = -3 ಇಸ್ ಡ್ಯಾಶ್ ಅಂತ. ಸೊ ಎ ಆಪ್ಷನ್, ಬಿ ಆಪ್ಷನ್, ಸಿ ಆಪ್ಷನ್, ಡಿ ಆಪ್ಷನ್. ಯಾವ್ದು ಕರೆಕ್ಟ್ ಆಗ್ತದೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. ದ ಆಕ್ಟೆಂಟ್ ಇನ್ ವಿಚ್ ದ ಪಾಯಿಂಟ್ -2, 4, -7 ಲೈ. ಇದು ಯಾವೊಂದು ಆಕ್ಟೆಂಟಲ್ಲಿ ಲೈ ಆಗ್ತದೆ ಅಂತ ಕೇಳಕತ್ತ ನಾವು. ಫಸ್ಟ್ ಆಕ್ಟೆಂಟು, ಸೆಕೆಂಡು, ಥರ್ಡು, 4th, 5th, 6th, 7th, 8th ಎದರಲ್ಲಿ ಆಗ್ತದಂತ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. A, B, C, D. ಓಕೆ, ಇದು ಇಂಪಾರ್ಟೆಂಟ್ ಅದ ನೋಡ್ರಿ. ಒಂದು ಕ್ವಶನ್ ಫಿಕ್ಸ್ ಬರ್ತದೆ ನೋಡ್ರಿ ಆಕ್ಟೆಂಟ್ ಮೇಲೆ MCQ ಅಲ್ಲಿ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ. ನೆಕ್ಸ್ಟ್ 13th ಕ್ವಶನ್ ನೋಡ್ರಿ, ಲಿಮಿಟ್ x → 0 x × x+1 ಇಸ್ ಡ್ಯಾಶ್ ಅಂತ. ಸೊ ಯಾವ್ದು ಆನ್ಸರ್ ಆಗ್ತದೆ ನೋಡ್ರಿ? ಎ ಆಪ್ಷನ್, ಬಿ ಆಪ್ಷನ್, ಸಿ ಆಪ್ಷನ್, ಡಿ ಆಪ್ಷನ್. ಯಾವ್ದು ಕರೆಕ್ಟ್ ಆಗ್ತದೆ ಅದನ್ನು ತಾವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ಬೋದು. ನೆಕ್ಸ್ಟ್ 14th ಕ್ವಶನ್, ದ ಮೀನ್ ಆಫ್ ದ ಡಾಟಾ 4, 7, 8, 9, 10, 12, 13, 9 ಈಸ್ ಡ್ಯಾಶ್ ಅಂತ. ಮೀನ್ ಅಂದರೆ ವೆರಿ ಸಿಂಪಲ್, ಇವೆಲ್ಲವನ್ನು ಕೂಡಿಸ್ಬೇಕು. ಎಲ್ಲ ಕೂಡಿಸ್ದಾಗ ಏನು ಸಮ್ ಬರ್ತದಲ್ವ ಅದು ಮೊತ್ತವನ್ನು ಇಲ್ಲಿ ಬರೀರಿ. ಡಿವೈಡೆಡ್ ಬೈ ಎಷ್ಟು ಟರ್ಮ್ಸ್ ಅದ ನೋಡ್ರಿ? 1, 2, 3, 4, 5, 6, 7, 8 ಟರ್ಮ್ಸ್ ಅದಲ್ವ, 8ರಿಂದ ಡಿವೈಡ್ ಮಾಡಿರಿ. ನಾನೇನು ಮಾಡಲೆ, 7 + 13 ಅಂದರೆ 20 ಆಯಿತು. ಇದೊಂದು 20, 40 ಆಯಿತು. 40, 54, ಐ ಆಮ್ ಸಾರಿ, ಇನ್ನೊಂದು ಸರ್ತಿ ಆಯಿತು ನೋಡ್ರಿ. 7 + 13 ಅಂದರೆ 20 ಆಯಿತು. ಇದೊಂದು 20, 40, 50. ಓಕೆ, 50, 59, 68, 72 ಆಗ್ತದೆ, ಹೌದಲ್ವಾ?
72 8 1 8 9 9 ಆಗ್ತದೆ ನೋಡಿರಿ. ಭಾಳ ಸಿಂಪಲ್ ಅದಾವ್ರಿ, ಚೆನ್ನಾಗಿ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿರಿ ಸಾಕು. ಫಸ್ಟ್ ಪಿ ಯು ಸಿ ಹುಡುಗರು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ನೋಡಿರಿ, ಗಿವನ್ ಪಿ ಆಫ್ ಎ ಇಸ್ 3/5, ಪಿ ಆಫ್ ಬಿ ಇಸ್ 1/5. ಇಫ್ ಎ ಆ್ಯಂಡ್ ಬಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ದೆನ್ ಪಿ ಆಫ್ ಎ ಆರ್ ಬಿ ಈಸ್ ಡ್ಯಾಶ್ ಅಂತ. ಯಾವ್ದು ಆಪ್ಷನ್ ಕರೆಕ್ಟ್ ಆಗ್ತದೆ ನೋಡಿರಿ, ನಂಗೆ ಆನ್ಸರ್ ಕಮೆಂಟಲ್ಲಿ ಹೇಳ್ರಿ. ಓಕೆ, ನೆಕ್ಸ್ಟ್ ನೋಡಿರಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ಫ್ರಮ್ ದ ಗಿವನ್ ಬಾಕ್ಸ್ ಅಂತ. ಅಥವಾ ಈ ಒಂದು ಏನು ಕೊಟ್ಟಿದ್ದಾನಲ್ವ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಕರೆಕ್ಟ್ ಯಾವ್ದಾಗ್ತದೆ ನೋಡಿರಿ, ಯಾವ ಕ್ವಶನ್ಗೆ ಯಾವ್ದು ಆನ್ಸರ್ ಕರೆಕ್ಟ್ ಆಗ್ತದೆ ನೋಡಿ ತಾವೇನು ಮಾಡ್ಬೋದು, ಇಲ್ಲಿ ಬರೀಬೇಕು. ಓಕೆ, ದ ನಂಬರ್ ಆಫ್ ದ ರಿಲೇಷನ್ಸ್ ಫ್ರಮ್ ಎ ಇಸ್ 1, 2 ಟು ಬಿ ಇಸ್ 3, 4 ಅಂತ. ಇವೆರಡರದ್ದು ರಿಲೇಷನ್ಸ್ ಎಷ್ಟು ಆಗ್ತಾವೆ? 4 ಆಗ್ತದೆ. 2 × 2 ಅಂದರೆ 4 ಆಗ್ತದೆ. ದ ವ್ಯಾಲ್ಯೂ ಆಫ್ ಕಾಸ್ ಮೈನಸ್ 1710 ಡಿಗ್ರೀಸ್ ಡ್ಯಾಶ್ ಅಂತ ಯಾವ್ದಾಗ್ತದೆ ನೋಡ್ರಿ ಇದ್ರದ್ದು. ಅದ್ರ ವ್ಯಾಲ್ಯೂ ಏನಾಗ್ತದೆ ಬರೀರಿ. ದ ನೆಕ್ಸ್ಟ್, ದ ವ್ಯಾಲ್ಯೂ ಆಫ್ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಅಂತ. 8 ಫ್ಯಾಕ್ಟೋರಿಯಲ್ ಅಂದರೆ 8 × 7 × 6 ಫ್ಯಾಕ್ಟೋರಿಯಲ್ ಬರಿಬೋದು, ಡಿವೈಡೆಡ್ ಬೈ 6 ಫ್ಯಾಕ್ಟೋರಿಯಲ್ ಬರೀರಿ, ಇಂಟು 2 ಫ್ಯಾಕ್ಟೋರಿಯಲ್ ಅಂದರೆ 2 ಅಂತ ಬರಿಬೋದು. 6 ಗೆಟ್ ಕ್ಯಾನ್ಸಲ್, 2 1 2 4 ಸೊ 7 4 28 ಆಗ್ತದೆ. ಇದು 28 ಆಗ್ತದೆ ನೋಡಿರಿ. ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ 3, -5 ಫ್ರಮ್ ದ ಲೈನ್ ಈಸ್, ಇದೊಂದು ಲೈನ್ ಏನು ಕೊಟ್ಟಿದ್ದಾನ, ಈ ಲೈನಿಂದ ಈ ಒಂದು ಪಾಯಿಂಟ್ ಅದಂತ. ಇದೊಂದು ಲೈನ್, ಇದೊಂದು ಪಾಯಿಂಟ್, ಇವೆರಡು ನಡ್ಬರ್ಕಿನ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಕತ್ತಾನು, ಅದನ್ನು ತಾವು ಬರಿಬೇಕು. ಇದು ಸ್ಟ್ರೇಟ್ ಲೈನಲ್ಲಿಂದ ಬರ್ತದೆ ನೋಡಿರಿ. ನಾ ಸ್ಟ್ರೇಟ್ ಲೈನಲ್ಲಿಂದು ಎಲ್ಲ ಕ್ವಶನ್ಸ್ಗಳು ಹೇಳೀನಿ, ತಾವೇನದ ಸಾಲ್ವ್ ಮಾಡಿರಿ, ನೋಡಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿರಿ. ನೆಕ್ಸ್ಟ್, ಲಿಮಿಟ್ x ಟೆಂಡೆಸ್ ಟು 1 x⁻15 - 1 ಡಿವೈಡೆಡ್ ಬೈ x⁻10 - 1 ಅಂತ. ಇದು ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಚಾಪ್ಟರ್ಲಿಂದ ಬರ್ತದೆ, ಅದನ್ನು ಹೇಳಿದ್ದೀನಿ, ತಾವು ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ನೆಕ್ಸ್ಟ್ ನೋಡಿರಿ, ಇದು 2 ಮಾರ್ಕಿಂದು 6 ಕ್ವಶನ್ಸ್ಗಳು ಬರೀಬೇಕು ರೀ. ಲಿಸ್ಟ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ಫಾಲೋವಿಂಗ್ ಸೆಟ್ಸ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಆನ್ ಆಡ್ ನ್ಯಾಚುರಲ್ ನಂಬರ್ ಅಂತ. ಇದ್ರದ್ದೊಂದು ಸೆಟ್ಟನ್ನು ಬರೀಬೇಕು ನೀವು. ಆಡ್ ನ್ಯಾಚುರಲ್ ನಂಬರ್ಸ್ ಏನಾಗ್ತಾವೆ? ಆಡ್ ನ್ಯಾಚುರಲ್ ನಂಬರ್ ಅಂದರೆ 1 3 5 7 9 ಇದೇನದ ಆಡ್ ನ್ಯಾಚುರಲ್ ನಂಬರ್ ಆಗ್ತದೆ. ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ಮಂತ್ ಆಫ್ ಎ ಇಯರ್ ನಾಟ್ ಹ್ಯಾವಿಂಗ್ 31 ಡೇಸ್. ಸೊ 31 ಡೇಸ್ ಯಾವ್ಯಾವ ಮಂತಲ್ಲಿ ಇಲ್ಲ ಅಂತ. ಫೆಬ್ರವರಿ, ಮಾರ್ಚ್ ಈ ಥರ ಏನದ ಯಾವ್ಯಾವ ಮಂತಲ್ಲಿ 31 ಡೇಸ್ ಇಲ್ಲಲ್ಲ, ಅದನ್ನು ಬರೀರಿ ನೀವು. ನೆಕ್ಸ್ಟ್ ನೋಡಿರಿ, ಲೆಟ್ ಎ ಈಕ್ವಲ್ಸ್ ಟು 1, 3, 4 1, 2, 3, 4 ಆ್ಯಂಡ್ ಬಿ ಇಸ್ 3, 4, 5, 6 ಫೈಂಡ್ ಎ ಇಂಟರ್ಸೆಕ್ಷನ್ ಬಿ ಆ್ಯಂಡ್ ಎ ಯೂನಿಯನ್ ಬಿ ಅಂತ. ಎರಡರೊಳಗೆ ಏನು ಕಾಮನ್ ಅದ? ಅದು ಇಂಟರ್ಸೆಕ್ಷನ್ ಆಗ್ತದೆ. ಯೂನಿಯನ್ ಅಂದರೆ ಎರಡು ಸೇರಿಸಿ ಬರೀಬೇಕು. ಏನು ಕಾಮನ್ ಅದ ಎರಡರದಾಗ? 3, 4 ಕಾಮನ್ ಅದ ಇಲ್ಲ. ಸೊ ಎ ಇಂಟರ್ಸೆಕ್ಷನ್ ಬಿ ಏನಾಗ್ತದೆ? 3, 4 ಆಗ್ತದೆ. ಎ ಯೂನಿಯನ್ ಬಿ ಅಂದರೆ 1 2 3 4. ಎ ಯೂನಿಯನ್ ಬಿ ನೋಡ್ರಿ 1 2 3 4 5 6 ಇದು ಎ ಯೂನಿಯನ್ ಬಿ ಆಗ್ತದೆ. ಇನ್ ಎ ಸರ್ಕಲ್ ಆಫ್ ಡಯಾಮೀಟರ್ 40 cm ಆ್ಯಂಡ್ ಲೆಂತ್ ಆಫ್ ಕಾರ್ಡ್ ಇಸ್ 20 cm ಫೈಂಡ್ ದ ಲೆಂತ್ ಆಫ್ ಮೈನರ್ ಆರ್ಕ್ ಆಫ್ ದ ಕಾರ್ಡ್. ಇದೊಂದು ಫಾರ್ಮುಲಾ ಅದ ನೋಡ್ರಿ. ಓಕೆ, ಎಲ್ ಈಕ್ವಲ್ ಟು ಏನದ ನೋಡ್ರಿ, ಅದೊಂದು ಫಾರ್ಮುಲಾ ಏನದ ಯೂಸ್ ಮಾಡ್ಕೊಂಡು ತಾವು ಇದನ್ನು ಬಿಡಿಸ್ಬೋದು. ಓಕೆ, ನೆಕ್ಸ್ಟ್ ಎಕ್ಸ್ಪ್ರೆಸ್ 5 + √2i ಡಿವೈಡೆಡ್ ಬೈ 1 - √2i ಇನ್ ದ ಫಾರ್ಮ್ ಆಫ್ a + ib ಅಂತ. ಓಕೆ, ಇದನ್ನು ನಾವು ಏನು ಮಾಡಬೇಕು? a + ib ಅಲ್ಲಿ ಬರಿಬೇಕಂತ. ವೆರಿ ಸಿಂಪಲ್. 5 + √2i ಡಿವೈಡೆಡ್ ಬೈ 1 - √2i ಇಂಟು 1 + √2i ಡಿವೈಡೆಡ್ ಬೈ 1 + √2i. ಇದನ್ನು ಸಿಂಪ್ಲಿಫೈ ಮಾಡಿರಿ, ನಿಮಗೇನದ ಇದರದ್ದು ವ್ಯಾಲ್ಯೂ ಬರ್ತದೆ. ಅದು ಯಾವ ಫಾರ್ಮ್ ಒಳಗೆ ಬರ್ತದೆ? a + ib ಫಾರ್ಮ್ ಒಳಗೆ ಬರ್ತದೆ. ನಿಮಗಿನ್ನೂ ಗೊತ್ತಾಗಲಾಗಿತ್ತು ಸೊಲ್ಯೂಷನ್ ಬೇಕು ಅಂದರೆ ನಾನು ಆಲ್ರೆಡಿ ಏನದ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ ಸೊಲ್ಯೂಷನ್ ಮಾಡಿದ್ದೀನಿ. ಲಿಂಕ್ ಬೇಕು ಅಂದರೆ ನಾನು ಏನದ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಂತ, ಮತ್ತು ಟೆಲಿಗ್ರಾಮಲ್ಲಿ ಕೊಡ್ತೀನಂತ. ನಾನು ಟೆಲಿಗ್ರಾಮಿಗೆ ಯಾರ್ಯಾದ್ರೂ ಜಾಯ್ನ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿರಿ. ಓಕೆ, ಇದು ಟೆಲಿಗ್ರಾಮ್ ಗ್ರೂಪಿಂದ ಲಿಂಕ್ ಎಲ್ಲಿ ಸಿಗ್ತಂದ್ರೆ ಅದನ್ನು ಡಿಸ್ಕ್ರಿಪ್ಷನಲ್ಲೇ ಕೊಟ್ಟೀನಿ, ಅಲ್ಲಿ ಏನದ ತಾವು ಹೋಗಿ ಜಾಯ್ನ್ ಆಗ್ಬೋದು. ನೆಕ್ಸ್ಟ್ 25th ಕ್ವಶನ್ ನೋಡಿರಿ. ಫೈಂಡ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 2 - 3i ಅಂತ. ಇದನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡ್ಬೋದು. ಸಾಲ್ವ್ 30x ವಿಚ್ ಈಸ್ ಲೆಸ್ ದೆನ್ 200 ವೆನ್ ಎಕ್ಸ್ ಈಸ್ ಎ ನ್ಯಾಚುರಲ್ ನಂಬರ್, ಸೆಕೆಂಡ್ ಒನ್ ಎಕ್ಸ್ ಈಸ್ ಆ್ಯನ್ ಇಂಟೀಜರ್ ಅಂತ. ಇದನ್ನು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ತಾವು ನೋಡ್ಬೋದು. ಚಾಪ್ಟರ್ ವೈಸ್ ನೋಡಿರಿ. ಫೈಂಡ್ ದ ವ್ಯಾಲ್ಯೂ ಆಫ್ ಎನ್ ಸಚ್ ದಟ್ np4 ಡಿವೈಡ್ ಬೈ n - 1 p4 ಈಕ್ವಲ್ ಟು 5/3 ಅಂತ. ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ತಾವು ನೋಡ್ಬೋದು. ಎಕ್ಸ್ಪ್ಯಾಂಡ್ x² + 3/x⁴ ಅಂತ ಇದನ್ನು ಹೇಳಿದ್ದೀನಿ, ತಾವು ನೋಡ್ಬೋದು.
ಓಕೆ. ನೆಕ್ಸ್ಟ್ ನೋಡ್ರಿ, ಫೈಂಡ್ ದ ಇಕ್ವೇಷನ್ ಆಫ್ ದ ಲೈನ್ ಪ್ಯಾರಲಲ್ ಟು ದ ಲೈನ್ 3x - 4y + 2 = 0 ಪಾಸಿಂಗ್ ಥ್ರೂ ದ ಪಾಯಿಂಟ್. ಇಲ್ಲಿ ಇಕ್ವೇಷನ್ ಆಫ್ ಲೈನನ್ನು ಕಂಡುಹಿಡಬೇಕಂತ. ಅದು ಲೈನ್ ಏನಾಗದಂತ ಪ್ಯಾರಲಲ್ ಟು ಈ ಒಂದು ಲೈನಿಗೆ ಪ್ಯಾರಲಲ್ ಅದಂತ, ಮತ್ತು ಈ ಒಂದು ಪಾಯಿಂಟಿಗೆ ಪಾಸಾಗಿ ಹೋಗ್ತದಂತ್ರಿ. ಓಕೆ, ಸೊ ಈ ಥರ ನೋಡ್ರಿ, ಇಲ್ಲೊಂದು ಪಾಯಿಂಟ್ ಅದಂತ, ಈ ಲೈನಿಗೆ ಪ್ಯಾರಲಲ್ ಅದ ಮತ್ತು ಈ ಪಾಯಿಂಟ್ ಮುಖಾಂತರ ಪಾಸಾಗಿ ಹೋಗ್ತದಂತ. ಸೊ ಈ ಒಂದು ಲೈನಿಂದ ಇಕ್ವೇಷನನ್ನು ಕಂಡುಹಿಡಬೇಕಂತ. ಇವ್ಯಾಲ್ಯೂಯೇಟ್, ಇದನ್ನು ಇವ್ಯಾಲ್ಯೂಯೇಟ್ ಮಾಡಿರಿ. ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸಲ್ಲಿ ಹೇಳಿದ್ದೀನಿ ನೋಡಿರಿ. ಓಕೆ, ನಂಗೆ ಇವಾಗ ಹೇಳೋಕ್ಕೆ ಟೈಮ್ ಇಲ್ಲ, ಸೊ ಹಾಗಾಗಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ತಾವೇನದ ನೋಡ್ಬೋದು. ನೆಕ್ಸ್ಟ್ 31 ನೋಡಿರಿ. ಇಫ್ ಇ ಆ್ಯಂಡ್ ಎಫ್ ಆರ್ ಈವೆಂಟ್ಸ್ ಸಚ್ ದಟ್ ಪಿ ಆಫ್ ಇ ಈಸ್ 1/4 ಆ್ಯಂಡ್ ಪಿ ಆಫ್ ಎಫ್ ಈಸ್ 1/2 ಆ್ಯಂಡ್ ಪಿ ಆಫ್ ಇ ಆ್ಯಂಡ್ ಎಫ್ ಈಕ್ವಲ್ ಟು 1/8, ಫೈಂಡ್ ಪಿ ಆಫ್ ಇ ಆರ್ ಎಫ್. ಸೆಕೆಂಡ್ ಒನ್, ಪಿ ಆಫ್ ನಾಟ್ ಇ ಆ್ಯಂಡ್ ನಾಟ್ ಎಫ್ ಅನ್ನು ಕಂಡುಹಿಡಬೇಕಂತ. ಇದು ಎಲ್ಲಿಂದ ಬರ್ತಂದ್ರೆ ಪ್ರೊಬ್ಯಾಬಿಲಿಟಿಯಲ್ಲಿಂದ ಬರ್ತದೆ ನೋಡ್ರಿ, ಪ್ರೊಬ್ಯಾಬಿಲಿಟಿಯಲ್ಲಿ. ಒಂದು ಹೋಮ್ ಪೇಜಲ್ಲಿ ಹೋಗಿ ಪ್ಲೇಲಿಸ್ಟಲ್ಲಿ ಹೋಗಿ ನಿಮ್ಗೆ ಯಾವ ಚಾಪ್ಟರ್ ಬೇಕೋ ಆ ಚಾಪ್ಟರ್ದು ಏನಾದ್ರು ತಾವು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡ್ರಿ, 3 ಮಾರ್ಕಿಂದು. ನಿಮಗೆ ಇನ್ನೊಂದೇನು ಕನ್ಫ್ಯೂಷನ್ ಅದ ಅಂದರೆ ಎಷ್ಟು ಚಾಯ್ಸ್ ಸಿಗ್ತಾವಂತ. 2 ಮಾರ್ಕಿಂದು ನೋಡ್ರಿ, ನಿಮಗೆ ಟೋಟಲ್ ಎಷ್ಟು ಕೊಡ್ತಾರಂದರೆ 2 ಮಾರ್ಕಿಂದು 9 ಕ್ವಶನ್ಸ್ಗಳು ಕೊಡ್ತಾನೆ. ಅದರಲ್ಲಿ ಎಷ್ಟು ಬರೀಬೇಕು ನೀವು? 6 ಬರೀಬೇಕು. 3 ಮಾರ್ಕಿಂದ 9 ಕ್ವಶನ್ ಕೊಡ್ತಾನೆ, ಅದರಲ್ಲಿ 6 ಬರೀಬೇಕು. ನೋಡೋಣವಾ 9 ಕ್ವಶನ್ಸ್ ಅದಾವಿಲ್ಲ, ಏನು 11 ಕ್ವಶನ್ಸ್ ಅದಾವ. 1 2 3 4 5 6 7 8 9 10 11 ಕ್ವಶನ್ಸ್ ಅದಾವ ನೋಡ್ರಿ. ಐ ಆಮ್ ಸಾರಿ, ಎಷ್ಟು ಕ್ವಶನ್ಸ್ ಅದಾವ ಇಲ್ಲಿ ನಿಮಗೆ? 11 ಕ್ವಶನ್ಸ್ ಅದಾವ. ಎಷ್ಟು ಬರೀಬೇಕು ನೀವು ಅಂದರೆ 6 ಬರೀಬೇಕು. ಎಷ್ಟು ಬರೀಬೇಕು? 6 ಬರೀಬೇಕು. ಎಷ್ಟು ಚಾಯ್ಸ್ ಕೊಡ್ತಾನೆ ನಿಮಗಿಲ್ಲಿ? 5 ಚಾಯ್ಸ್ ಸಿಗಕತ್ತ ನೋಡ್ರಿ ನಿಮಗೆ. ಹೌದಾ? 6 ಅಷ್ಟೇ ಬರೀಬೇಕು, 5 ಚಾಯ್ಸ್ ಸಿಗ್ತಾವೆ ನಿಮಗೆ. ಹಾಗಾಗಿ ಏನು ಭಯ ಪಡೋಕ್ಕೆ ಹೋಗ್ಬಿಡ್ರಿ, ಈಜಿ ಇದ್ದು ಚಾಪ್ಟರ್ಗಳು ಪ್ರಾಕ್ಟೀಸ್ ಮಾಡಿರಿ. ಸೊ ನೆಕ್ಸ್ಟ್ ಇವಾಗ 3 ಮಾರ್ಕಿನ ಕ್ವಶನ್ಸ್ ನೋಡೋಣ ಅಂತ. ನಾ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಕೊಟ್ಟಿಲ್ಲ, ಅವೆಷ್ಟು ಪ್ರಾಕ್ಟೀಸ್ ಮಾಡಿರಿ. ನೀವು ಈಜಿಯಾಗಿ ಏನದ 55+ ತೊಗೋತೀರಿ ಔಟ್ ಆಫ್ 60. MCQ ಬಿಟ್ಟು MCQ ಬಿಟ್ಟು 55+ ಈಜಿಯಾಗಿ ತೊಗೋತೀರಿ. ಇವಾಗೆ ಪ್ರಾಕ್ಟೀಸ್ ಮಾಡಿರಿ ನೀವು ಸಾಕು. ಇಷ್ಟು ದಿನ ಏನು ಮಾಡಿಲ್ಲ ಅಂದ್ರೂ ಭಯ ಪಡೋಕ್ಕೆ ಹೋಗ್ಬೇಡ್ರಿ. 3 ಮಾರ್ಕಿಂದ 6 ಕ್ವಶನ್ಸ್ ಬರೀಬೇಕು ನೋಡಿರಿ. ಯೂನಿವರ್ಸಲ್ ಸೆಟ್ ಕೊಟ್ಟಿದ್ದಾನೆ, ಎ ಸೆಟ್ ಕೊಟ್ಟಿದ್ದಾನೆ, ಬಿ ಸೆಟ್ ಕೊಟ್ಟಿದ್ದಾನೆ. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಕಂಡುಹಿಡಬೇಕಂತ, ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಕಂಡುಹಿಡಬೇಕಂತ. ನಾ ಸೆಟ್ಸ್ ಚಾಪ್ಟರ್ಲಿ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀನಿ, ರಿವಿಷನ್ ಮಾಡಿದ್ದೀನಿ, ತಾವೇನದ ಪ್ರಾಕ್ಟೀಸ್ ಮಾಡ್ಬೋದು. ಲೆಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು x² ಆ್ಯಂಡ್ ಜಿ ಆಫ್ ಎಕ್ಸ್ ಇಸ್ 2x + 1 ಬಿ 2 ರಿಯಲ್ ಫಂಕ್ಷನ್ಸ್. ಓಕೆ, ಏನು ಫೈಂಡ್ ಔಟ್ ಮಾಡಬೇಕಂದ್ರೆ ಎಫ್ ಪ್ಲಸ್ ಜಿ ಇಂಟು ಎಕ್ಸ್, ಎಫ್ ಮೈನಸ್ ಜಿ ಇಂಟು ಎಕ್ಸ್, ಎಫ್ ಇಂಟು ಜಿ ಅಂತ. ಎಫ್ ಪ್ಲಸ್ ಜಿ ಅಂದರೆ ಎರಡನ್ನು ಕೂಡಿಸ್ಬೇಕು, ಇದೇನು ದೊಡ್ಡದಲ್ಲ. ಓಕೆ, ಎಫ್ ಪ್ಲಸ್ ಜಿ ಆಫ್ ಎಕ್ಸ್ ಏನಾಗುತ್ತೆ ಅಂದರೆ ಎರಡನ್ನು ಕೂಡಿಸ್ರಿ, x² + 2x + 1 ಇದೇ ಎಫ್ ಪ್ಲಸ್ ಜಿ ಆಫ್ ಎಕ್ಸ್ ಆಗ್ತದೆ. ಓಕೆ, ಸಿಂಪಲ್ ಅದಾವ್ರಿ. ಒಂದು ಸಾರ್ತಿ ನೀವು ಏನದನ್ನೊಂದೆಲ್ಲ ಕ್ವಶನ್ಸ್ಗಳನ್ನು ನೋಡಿರಿ, ಬೇಜಾರು ಮಾಡ್ಕೋಬೇಡ್ರಿ. ನೋಡ್ರಿ, ಒಂದು ಸಾರ್ತಿ ಇಂಟ್ರೆಸ್ಟ್ ಕೊಟ್ಟು ನೋಡಿದ್ರಿ ಅಂದರೆ ನಿಮಗೆ ಸಾಲ್ಯೂಷನ್ಸ್ನು ಸಿಗ್ತದೆ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಿಗ್ತದೆ. ಶೋ ದಟ್ tan 3x tan 2x tan x ಈಕ್ವಲ್ ಟು tan 3x - tan 2x - tan x ಅಂತ. ಓಕೆ, ಅದನ್ನು ಹೇಳಿದ್ದೀನಿ, ನೋಡ್ಬೋದು. ಪ್ರೂವ್ ದಟ್ cos 4x ಈಕ್ವಲ್ ಟು 1 - 8 sin² x cos² x. ನಿಮ್ಗೇನಾದರೂ ಟ್ರಿಗ್ನೋಮೆಟ್ರಿ ಡಿಫಿಕಲ್ಟ್ ಆಗ್ತಿತ್ತು ಅಂದರೆ ಬಿಡ್ರಿ, ಅದನ್ನು ಚಾಯ್ಸಲ್ಲಿ ಇಟ್ಕೋರಿ. ಅದನ್ನು ಏನು ಮಾಡಬೇಕು? ಚಾಯ್ಸಲ್ಲಿ ಇಟ್ಕೋರಿ. ಓಕೆ, ಯಾರು ಅದ್ರ ಬಗ್ಗೆ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ರೈಟ್, ನೆಕ್ಸ್ಟ್ ನೋಡ್ರಿ, ಫೈಂಡ್ ದ ಕಾಂಜುಗೇಟ್ ಆಫ್ 3 - 2i ಇಂಟು 2 + 3i ಡಿವೈಡೆಡ್ ಬೈ 1 + 2i ಇಂಟು 2 - i. ಇದು ಫಿಕ್ಸ್ ಕ್ವಶನ್ ಅದ ನೋಡ್ರಿ, ಇದು 100% ಬರ್ತದೆ ಇದು. ಓಕೆ, ಎನ್ಯುವಲ್ ಎಕ್ಸಾಮಲ್ಲಿ ಫಿಕ್ಸ್ ಬರ್ತದೆ. ನೆಕ್ಸ್ಟ್ ನೋಡ್ರಿ, ಸಾಲ್ವ್ x/3 ವಿಚ್ ಇಸ್ ಗ್ರೇಟರ್ ದೆನ್ x/2 + 1 ಅಂತ. ಓಕೆ, ನೆಕ್ಸ್ಟ್ ಎ ಪರ್ಸನ್ ಹ್ಯಾಸ್ 2 parents, 4 grandparents, 8 great grandparents and so on. Find the number of his ancestors during the 10 generations preceding his own ಅಂತ. ಓಕೆ, ನೆಕ್ಸ್ಟ್ ನೋಡ್ರಿ, ಡಿರೈವ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಆಫ್ ದ ಇಕ್ವೇಷನ್ ಆಫ್ ಲೈನ್. ಇದನ್ನು ಚಾಯ್ಸಲ್ಲಿ ಇಟ್ಕೊರಿ. ನಿಮ್ಗೆ ಏನಾದರೂ ಸ್ಟ್ರೇಟ್ ಲೈನ್ ಡಿಫಿಕಲ್ಟ್ ಅನ್ನಿಸ್ತಿತ್ತು ಅಂದರೆ ಅದನ್ನು ಚಾಯ್ಸಲ್ಲಿ ಇಟ್ಕೊಳ್ರಿ. ನೀವು 11ರಲ್ಲಿ ಎಷ್ಟು ಬರೀಬೇಕು ಅಂದರೆ ಕೇವಲ 6 ಮಾತ್ರ ಬರೀಬೇಕು. ಹಾಗಾಗಿ 5 ಕ್ವಶನ್ಸ್ಗಳು ನಿಮಗೆ ಚಾಯ್ಸಲ್ಲಿ ಸಿಗ್ತಾವೆ. ನೆಕ್ಸ್ಟ್ ನೋಡ್ರಿ, ಫೈಂಡ್ ದ
ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ಫೋಕಸ್ ಆಕ್ಸಿಸ್ ದ ಇಕ್ವೇಷನ್ ಆಫ್ ದ ಡೈರೆಕ್ಟ್ರಿಕ್ಸ್ ಆ್ಯಂಡ್ ಲೇಟೆಸ್ಟ್ ರೆಕ್ಟಮ್ ಆಫ್ ದ ಪ್ಯಾರಾಬೋಲಾ. ಈ ಒಂದು ಇಕ್ವೇಷನ್ ಆಫ್ ಪ್ಯಾರಾಬೋಲಾ ಅನ್ನೋದಲ್ವಾ, ಇದರದ್ದು ಫೋಕಸ್ ಆಕ್ಸಿಸ್ ಆ್ಯಂಡ್ ಡೈರೆಕ್ಟ್ರಿಕ್ಸ್ ಲೇಟೆಸ್ಟ್ ರೆಕ್ಟಮನ್ನು ಬರಿಬೇಕಂತ. ಇದನ್ನು ಹೇಳಿದ್ದೀನಿ ರೀ ನಾನು. ಭಾಳ ಈಜಿ ಇದೆ. ಕೋನಿಕ್ ಸೆಕ್ಷನ್ ಚಾಪ್ಟ್ರಲ್ಲಿಂದ ಬರ್ತದೆ. ಎಲ್ಲ ಕ್ವಶನ್ಸ್ಗಳು ಹೇಳಿದ್ದೀನಿ ನಾನು, ಇಂಪಾರ್ಟೆಂಟ್ ಕೋನಿಕ್ ಸೆಕ್ಷನಲ್ಲಿಂದ. ಅದು ಒಂದು 2-3 ವಿಡಿಯೋ ಇದ್ದಿರ್ಬೇಕು ಅಷ್ಟೇ. ಕೋನಿಕ್ ಸೆಕ್ಷನಲ್ಲಿಂದ ಒಂದು 2 ಅಥವಾ 3 ವಿಡಿಯೋಸ್ ಇದ್ದಿರಬೇಕು. ನೋಡ್ರಿ, ನಿಮಗೇನದ 3 ಮಾರ್ಕಿನ ಕ್ವಶನ್ಸ್ಗಳೆಲ್ಲ ಕವರ್ ಆಗ್ತಾವೆ. ಓಕೆ, ನೆಕ್ಸ್ಟ್ ನೋಡ್ರಿ, ಆರ್ ದ ಪಾಯಿಂಟ್ಸ್ ಎ ಬಿ ಸಿ ಆರ್ ದ ವರ್ಟೆಕ್ಸಸ್ ಆಫ್ ಎನ್ ಐಸೋಸೆಲೆಸ್ ಟ್ರಯಾಂಗಲ್ ಅಂತ. ಇದನ್ನು ಹೇಳಿದ್ದೀನಿ ನೋಡ್ರಿ, 3D ಜಾಮೆಟ್ರಿ ಒಳಗೆ ಹೇಳಿದ್ದೀನಿ. ಚೆನ್ನಾಗಿ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಕಂಪ್ಯೂಟ್ ದ ಡೆರಿವೇಷನ್ ಆಫ್ ಸೈನ್ ಎಕ್ಸ್ ಬೈ ಲಾಗ್ ಎಕ್ಸ್ ಅದ ನೋಡ್ರಿ. ಇದು ಕ್ವಶನ್ ಫಿಕ್ಸ್ ಅದ ನೋಡ್ರಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಸೈನ್ ಎಕ್ಸ್ ಬಂದು ಫಸ್ಟ್ ಪ್ರಿನ್ಸಿಪಲ್ ಅಂತ ಇದನ್ನು ಹೇಳಿದ್ದೀನಿ. ತಾವೇನದ ಚೆನ್ನಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಓಕೆ, ಇವಾಗ ನೆಕ್ಸ್ಟ್ 5 ಮಾರ್ಕಿನ ಕ್ವಶನ್ಸ್ಗಳು ನೋಡ್ರಿ. 5 ಮಾರ್ಕಿನ ಕ್ವಶನ್ಸ್ ಎಷ್ಟು ಕೊಟ್ಟಾನ ನೋಡ್ರಿ ನಿಮಗೆ ಇಲ್ಲಿ. 1 2 3 4 5 6 7 8 ಕ್ವಶನ್ಸ್ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ ರೀ? 8 ಕ್ವಶನ್ಸ್ಗಳು ಕೊಟ್ಟಿದ್ದಾನೆ. ಎಷ್ಟು ಬರಿಬೇಕು ನೀವು ಅಂತಂದರೆ, ಔಟ್ ಆಫ್ 8 4 ಬರಿಬೇಕು ನೀವು. ಇಲ್ಲಿ ನಿಮಗೆ 50% ಚಾಯ್ಸ್ ಸಿಗ್ತದೆ ನೋಡ್ರಿ. ನಾ ಇಂಪಾರ್ಟೆಂಟ್ ಕ್ವಶನ್ಸ್ನ ಕೊಟ್ಟಿದ್ದೀನಿ, ಸೊಲ್ಯೂಷನ್ಸ್ನ ಕೊಟ್ಟಿದ್ದೀನಿ. 5 ಮಾರ್ಕಿಂದ ಈಜಿಯಾಗಿ ಸ್ಕೋರ್ ಮಾಡ್ಬೋದು. ಡಿಫೈನ್ ಮಾಡ್ಯುಲಸ್ ಫಂಕ್ಷನ್, ಡ್ರಾ ಇಟ್ಸ್ ಗ್ರಾಫು, ರೈಟ್ ಇಟ್ಸ್ ಡೊಮೈನ್ ಆ್ಯಂಡ್ ರೇಂಜ್ ಅಂತ ಅದನ್ನು ಹೇಳಿದ್ದೀನಿ ನಾನು. ಇಲ್ಲೊಂದು ಕ್ವಶನ್ ಕವರ್ ಆಗ್ತದೆ. ಫಿಕ್ಸ್ ಕ್ವಶನ್ ನೋಡ್ರಿ ಇವು. ಪ್ರೂವ್ ದಟ್ ಇದನ್ನು ಹೇಳಿದ್ದೀನಿ. ನೆಕ್ಸ್ಟ್, ಫೈಂಡ್ ದ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಆಫ್ ದ ಲೆಟರ್ಸ್ ಆಫ್ ದ ವರ್ಡ್ ಇಂಡಿಪೆಂಡೆನ್ಸ್. ಇನ್ ಹೌ ಮೆನಿ ಆಫ್ ದೀಸ್ ಅರೇಂಜ್ಮೆಂಟ್ಸ್ ಡು ದ ವರ್ಡ್ಸ್ ಸ್ಟಾರ್ಟ್ಸ್ ವಿತ್ ಪಿ, ಡು ದ ವರ್ಡ್ಸ್ ಬಿಗಿನ್ ವಿತ್ ಐ ಆ್ಯಂಡ್ ಎಂಡ್ ಇನ್ ಪಿ ಅಂತ ಇದನ್ನು ಹೇಳಿದ್ದೀನಿ. ಓಕೆ, 3 ಕ್ವಶನ್ಸ್ಗಳು ಅದ ನೋಡ್ರಿ. ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಿದ್ದೀನಿ ರೀ ಫಸ್ಟ್ ಪೀಸಿದು. ಪ್ರೂವ್ ದಟ್ ಎವ್ರಿ ಪಾಸಿಟಿವ್ ಇಂಟೀಜರ್ ಅಂತ ಇದು ಬೈನಾಮಿಯಲ್ ಥೆರಮ್ ಅದ ನೋಡ್ರಿ. ಇದು ಯಾವುದದ? ಇದು ಬೈನಾಮಿಯಲ್ ಥೆರಮ್ ಅದ. ಓಕೆ, ಪ್ರಾಕ್ಟೀಸ್ ಮಾಡಿರಿ. ಸುಮಾರು ವಿದ್ಯಾರ್ಥಿಗಳು ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸ್ಕೋರ್ನು ಮಾಡಿದ್ದಾರೆ. ಡಿರೈವ್ ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಪಿ ಆಫ್ x1, y1 ಫ್ರಮ್ ಎ ಲೈನ್ ax + by + 0 ಅಂತ. ಓಕೆ, ನೆಕ್ಸ್ಟ್ ನೋಡ್ರಿ, ಪ್ರೂವ್ ದಟ್ ಇದು ಅಂತ ಫಿಕ್ಸ್ ಕ್ವಶನ್ ನೋಡ್ರಿ. 100% ನಿಮಗೆ ಬಂದೇ ಬರ್ತದೆ. ನೆಕ್ಸ್ಟ್ ನೋಡ್ರಿ, ಫೈಂಡ್ ದ ಮೀನ್ ಡಿವಿಯೇಷನ್ ಅಬೌಟ್ ದ ಮೀಡಿಯನ್ ಫಾರ್ ದ ಫಾಲೋವಿಂಗ್ ಡಾಟಾ. ನಾ ಇದನ್ನು ಹೇಳ್ಕೊಟ್ಟಿದ್ದೀನಿ ಸ್ಟ್ಯಾಟಿಸ್ಟಿಕ್ಸಲ್ಲಿಂದ. ಓಕೆ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿನಿ ನೋಡ್ರಿ, ಆಲ್ರೆಡಿ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ತಾವೇನದ ಪ್ರತಿಯೊಂದು ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡ್ಬೋದು. ಎ ಕಮಿಟಿ ಆಫ್ 2 persons is selected from 2 men and 2 women. What is the probability that the committee will have a no man, 1 man, 2 men ಅಂತ. ಓಕೆ, ಆಮೇಲೆ ಲಾಸ್ಟಿಗೆ ನೋಡ್ರಿ 6 ಮಾರ್ಕಿಂದ ಇದು ಫಿಕ್ಸ್ ಕ್ವಶನ್ ನೋಡ್ರಿ. ಇದ್ರ ಸಾಲ್ಯೂಷನ್ಸ್ನು ನಾ ಮಾಡಿದ್ದೀನಿ. ತಾವು ಚೆನ್ನಾಗಿ ಏನದ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿರಿ. ಓಕೆ, ನೆಕ್ಸ್ಟ್ 4 ಮಾರ್ಕಿಂದ ನೋಡ್ರಿ, ಇವೆಲ್ಲ ಹೇಳಿದ್ದೀನಿ. ಇವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಓಕೆನಾ? ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳ್ರಿ. ಇನ್ನೂ ಯಾರಾದ್ರೂ ಒಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಆದಷ್ಟು ಬೇಗನದ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ರಿ. ಲಿಂಕ್ ಎಲ್ಲಿ ಕೊಟ್ಟಿದ್ರಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ರೀ. ಓಕೆ, ಯೂಸಿಂಗ್ ಲಿಂಕ್ ಫ್ರಮ್ ಡಿಸ್ಕ್ರಿಪ್ಷನ್. ನೆಕ್ಸ್ಟ್ ಒನ್ PDF ಏನಾದರೂ ಬೇಕಾಗಿತ್ತು ನಿಮಗೆ, ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ 14 ಚಾಪ್ಟರ್ದ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಾಗಿತ್ತು ನಿಮ್ಗಂದರೆ, PDF ಬೇಕಾಗಿತ್ತು ಅಂದರೆ ನಂಗೆ ಏನಾದ ಮೆಸೇಜ್ ಮಾಡಿರಿ. ನಾನು PDF ನಿಮಗೆ ಕಳಿಸ್ತೀನಂತ. ಮತ್ತು ಸಾಲ್ಯೂಷನ್ ಸಲುವಾಗಿ ತಾವು ಏನು ಮಾಡಬೇಕು ಅಂದರೆ, ವೆರಿ ಇಂಪಾರ್ಟೆಂಟ್, ಸಾಲ್ಯೂಷನ್ ಸಲುವಾಗಿ ತಾವು ಪ್ಲೇಲಿಸ್ಟಲ್ಲಿ ಹೋಗಿ ನಿಮ್ಗೆ ಯಾವ ಚಾಪ್ಟರ್ದು ಬೇಕು ಆ ಚಾಪ್ಟರ್ದು ಪ್ಲೇಲಿಸ್ಟನ್ನು ಯೂಸ್ ಮಾಡಿ ಪ್ರಾಕ್ಟೀಸ್ ಮಾಡಿರಿ. ಓಕೆನಾ? ಈ ಒಂದು ವಿಡಿಯೋ ನಿಮಗೆ ಯೂಸ್ ಆಗಿದೆ ಅನ್ಕೊತೀನಿ. ಇಷ್ಟೋ ತನಕ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು.